ಮೊನ್ನೆ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ನಡೀತಿರ್ತಕ್ಕಂಥ SC ನಂಬರ್ 5011/21 ಅಂದರೆ ರಾಜು ತಿಮ್ಮಗೌಡ ಇದರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು, ಇದು ಸಿದ್ದಾಪುರ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ 105/2020ರಲ್ಲಿ ಪ್ರಕರಣ ದಾಖಲಾಗಿ ಅಂದಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತೆ ಕುಮಾರ್ ಕೆ ಅನ್ನೋರು ಸಂಪೂರ್ಣ ತನಿಖೆಯನ್ನು ಕೈಗೊಂಡು ಆರೋಪಿತರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರು. ಇದರಲ್ಲಿ ಈ ಅಭಿಯೋಜನೆ ಪರವಾಗಿ ಅವರ ಮೃತಳ ಮಗಳು ಹಾಗೂ ಮಗ ಹಾಗೂ ಇನ್ನಿತರ ಪಂಚ ಸಾಕ್ಷಿದಾರರು ಅಭಿಯೋಜನೆಯನ್ನು ಬೆಂಬಲಿಸಿ ಸಾಕ್ಷಿ ನುಡಿದಿದ್ದರು. ಇದರ ಆಧಾರದ ಮೇಲೆ ನಾನು ಅಭಿಯೋಜನೆ ಪರವಾಗಿ ಈ ಆರೋಪಿ ಮೃತಳಿಗೆ ಕೇವಲ ಕಿವಿಯಲ್ಲಿರುವ ಓಲೆಯ ಸಲುವಾಗಿ ಅವಳನ್ನು ಕೊಲೆಗೈದು ಅವಳ ಕಿವಿಯಲ್ಲಿದ್ದ ಓಲೆಯನ್ನು ದೋಚಿಕೊಂಡು ಹೋದ ನಂತರದಲ್ಲಿ ತಕ್ಷಣದಲ್ಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಅದನ್ನು ಅರೆಸ್ಟ್ ಮಾಡಿ ಆತನಿಂದ ಆ ಮೃತಳ ಕಿವಿಯಲ್ಲಿದ್ದಂಥ ಓಲೆಯನ್ನು ಜಪ್ತುಪಡಿಸಿ ಮತ್ತು ಈ ಆರೋಪಿತನು ಅಪರಾಧ ಮಾಡಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಕಲೆ ಹಾಕಿ ತನಿಖೆಯನ್ನು ಕೈಗೊಂಡು ವಿಚಾರಣೆಯಲ್ಲಿ ಆ ಸಾಕ್ಷ್ಯವನ್ನು ಬೆಂಬಲಿಸಿ ಸಾಕ್ಷಿ ನುಡಿಸಿದ ಮೇರೆಗೆ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕುನಿ ಅವರು ಇವತ್ತು ಆರೋಪಿತನಿಗೆ 302 ವಾಗ್ದಾನ ಸಹಿತ ಕಲಂ ಅಡಿಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಹಾಗೂ 25,000 ರೂಪಾಯಿ ದಂಡ ಹಾಗೂ ಅದೇ ರೀತಿ 397 ವಾಗ್ದಾನ ಸಹಿತ ಅಡಿಯಲ್ಲಿ ಅವನಿಗೆ 5,000 ರೂಪಾಯಿ ದಂಡ ಹಾಗೂ 10 ವರ್ಷ ಕಾರಾಗೃಹವಾಸವನ್ನು ನೀಡಿ ಈ ಮೃತಳ ಕುಟುಂಬದವರಾದಂಥ ಮೃತಳ ಮಗಳು ಮತ್ತು ಮಗನಿಗೆ ಒಟ್ಟು 50,000 ರೂಪಾಯಿಯನ್ನು ಪರಿಹಾರ ರೂಪವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯಬಹುದಾಗಿದೆ ಅಂತ ಆದೇಶ ನೀಡಿದೆ.